Global expansion team member, Mr. Quatresh on your screen, please. ಯಾರಿವನು ಕನ್ನಡದವನು, ಯಾರಿವನು ನಮ್ಮೂರವನು, ಯಾರಿವನು ನಮ್ಮನೆ ಮಗನು ಬಂದ್ರೆ ತೂಫಾನು, ಯಾರಿವನು ಚೆಕ್ಕಲ್ಮ್ಯಾನು, ಯಾರಿವನು ಲೋಡೆಡ್ ಕಣ್ಣು, ಯಾರಿವನು ಮೈನೂರು ಅನ್ನೋರ ಫ್ಯಾನು. So his purest heart, everest make a twinkle in his star. He's the coolest, the dearest, mother known as power star. But none of the band who will hate. Very perfect. I cannot stand. ಗುಡ್ ಆಫ್ಟರ್ನೂನ್, ನಮಸ್ತೆ ಎಲ್ಲರಿಗೂ, ಮತ್ತೆ ವೆಲ್ಕಮ್ ಟು ವರ್ಲ್ಡ್ ಬಿಗ್ಗೆಸ್ಟ್ ನಾನ್ ಫೇಲ್ಯೂರ್ ಅಪಾರ್ಚುನಿಟಿ ಮೀಟಿಂಗ್. ಸೊ ಸಿನ್ಸ್ 45 years, ದಿಸ್ ಅಪಾರ್ಚುನಿಟಿ ಇಸ್ ದ ವಂಡರ್ಫುಲ್ ಅಪಾರ್ಚುನಿಟಿ ಇನ್ ದ ವರ್ಲ್ಡ್. ಇಡೀ ಪ್ರಪಂಚದಲ್ಲಿ ಇಂಥ ಅಪಾರ್ಚುನಿಟಿನ ಐ ನೆವರ್ 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 ಸಿ, ಬಿಕಾಸ್ ಐ ಎಮ್ 46 years ಓಲ್ಡ್. ನಾನು 46 ವರ್ಷ ನನಗೆ ವಯಸ್ಸು. ಎಜುಕೇಶನ್ ಜಸ್ಟ್ 4 degrees ಅಷ್ಟೇನೆ. ಮತ್ತೆ ನಂದು ಎಕ್ಸ್ಪೀರಿಯನ್ಸ್ ಮಲ್ಟಿನ್ಯಾಷನಲ್ ಕಂಪನಿ, ಮತ್ತೆ ಕಾರ್ಪೊರೇಟ್ ಕಂಪ್ನೀಸು, ಪ್ರೈವೇಟ್ ಕಂಪ್ನೀಸು, ಡೀಲರ್ಶಿಪ್ಸು, ಇದು ಎಲ್ಲ 33ರಿಂದ 34 ವರ್ಷ. ನಾನು 10 ವರ್ಷ 12 ವರ್ಷದಾಗಿದ್ದ ನಾನು ಕೆಲಸ ಮಾಡ್ತಾ ಇರೋದು. ಸೊ ನನಗೆ 46 years, ಆಲ್ಮೋಸ್ಟ್ ಒಂದು 30 ವರ್ಷ ಮಾರ್ಕೆಟ್ ಎಕ್ಸ್ಪೀರಿಯನ್ಸ್ ಇದೆ, ಜನರದ್ದು ಟೇಸ್ಟ್ ಎಕ್ಸ್ಪೀರಿಯನ್ಸ್ ಇದೆ. ಮತ್ತೆ ದಿನದಿಂದ ದಿನ, ವರ್ಷದಿಂದ ವರ್ಷಕ್ಕೆ ದೊಡ್ಡ ದೊಡ್ಡ ಕಂಪ್ನಿನ ವರ್ಕ್ ಮಾಡ್ಕೊಂತ ಬಂದಿರೋನು. That's why I call this opportunity world biggest non-failure opportunity. Why I call this a non-failure opportunity? ಈ ಅಪಾರ್ಚುನಿಟಿಗೆ ಬಂದವರು ಯಾವ್ದಾದ್ರು ಒಂದು ಬಿಸ್ನೆಸ್ ಅಂತ ಬಂದಾಗ ದುಡ್ಡು ಹಾಕ್ಬೇಕಾಗುತ್ತೆ. ಏನ್ ಗೊತ್ತಿದ್ರು, ದುಡ್ಡು ಹಾಕೋದಿರುತ್ತೆ, ಇನ್ವೆಸ್ಟ್ಮೆಂಟ್ ಮಾಡೋದಿರುತ್ತೆ, ಎಲ್ಲ ಇದ್ರದ್ದು ಸೆಟಪ್ ಮಾಡೋದಿರುತ್ತೆ, ಮಾಲ್ ಹಾಕೋದಿರುತ್ತೆ, ಏನೇನೋ ಇರುತ್ತೆ. ಯಾಕಂದ್ರೆ ನಾನು ತುಂಬಾ ಬಿಸ್ನೆಸ್ ಮಾಡಿದೀನಿ. ಬಟ್ ಇಲ್ಲಿ ನಾನು ಬಂದಾಗ ನನಗೆ ಅದನ್ನ ಅಬ್ಸರ್ವ್ ಮಾಡಿದ್ದು, ದೇರ್ ಇಸ್ ನೋ ಸಿಂಗಲ್ ರುಪಿ ಇನ್ವೆಸ್ಟ್ ಇನ್ ದ ಬಿಸ್ನೆಸ್. ಸೊ ಥ್ಯಾಂಕ್ ಯು ಸೋ ಮಚ್. ಮತ್ತೆ ಇವತ್ತು ಯಾರೆಲ್ಲ ಇಲ್ಲಿ ಬಂದಿದ್ದೀರಿ, ಒಂದು ಯೂನಿಕ್ ಅಪಾರ್ಚುನಿಟಿ ಮತ್ತೆ ಯೂನಿಕ್ ಬಿಸ್ನೆಸ್ ಅಪಾರ್ಚುನಿಟಿ. ಮತ್ತೆ ನಾನು ಈ ಅಪಾರ್ಚುನಿಟಿಗೆ ಬಂದಿದ್ದು ಜಸ್ಟ್ ಒಂದು 6 years 8 months ಬ್ಯಾಕ್. ಓಕೆ, ಸೊ ನಂದು ಎಕ್ಸ್ಪೀರಿಯನ್ಸ್, ನಾನು ಇಲ್ಲಿ ಮೇ ಬಿ ಯಾರೆಲ್ಲ ಫಸ್ಟ್ ಟೈಮ್ ಬಂದಿದ್ರಿ, ಹಾಯ್ ನಮಸ್ತೆ ಎಲ್ಲರಿಗೂ. ಮತ್ತೆ ನಿಮ್ಗೆಲ್ಲರಿಗೂ ಕೂಡ ಹೃತ್ಪೂರ್ವಕವಾದ ವಂದನೆಗಳು ಮತ್ತೆ ಸ್ವಾಗತ ಸುಸ್ವಾಗತ. ನನ್ಗನ್ಸುತ್ತೆ ಯಾರು ನಿಮ್ಗೋಸ್ಕರ ಪ್ರಾರ್ಥನೆ ಮಾಡಿದ್ದಾರೆ. ಆರೋಗ್ಯ ಮತ್ತೆ ಐಶ್ವರ್ಯ ಒಟ್ಟಿಗೆ ಇರಲ್ಲ, ಒಟ್ಟಿಗೆ ಇರುವಂತ ಪ್ಲೇಸಿಗೆ ಇವ್ರನ್ನ ಕಳಿಸುವಂತ ಯಾರೋ ಪ್ರಾರ್ಥನೆ ಮಾಡಿದ್ದಾರೆ, ಅದಕ್ಕೆ ನೀವಿರೋದು. ಏಷನ್ಗೆ ಅರ್ಥ ಆಗ್ತಾ ಇದೆ.